ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಈ ವಾರ ಹೇಗಿದೆ, ಈ ವಾರದ ಕವಡೆ ಶಾಸ್ತ್ರದ ಪ್ರಕಾರ ಫಲಾಫಲಗಳೇನು, ರಾಶಿ ಭವಿಷ್ಯ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ ಅಂದರೆ ಬೇಗ ಮಾಡಿ. ಅದ್ರ ಜೊತೆಗೆ ಬೇಗ ನೋಟಿಫಿಕೇಶನ್ ಅನ್ನು ಪಡ್ಕೊಂಡು ನಮ್ಮ ವಿಡಿಯೋಗಳನ್ನು ಬೇಗ ನೋಡುವಂಥದ್ದನ್ನ ಅನುಸರಿಸುವಂಥದ್ದನ್ನು ಮಾಡಿ. ಯಾಕಂದ್ರೆ ಅನೇಕ ವಿಚಾರಗಳನ್ನ ತಿಳಿಸುವಂತಹ ಒಂದು ಪುಟ್ಟ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಇನ್ನು ಈ ವಾರದ ಭವಿಷ್ಯವನ್ನು ನೋಡೋದಾದ್ರೆ, ಈ ವಾರದ ಹೈಲೈಟ್ಸ್ನ ನೋಡೋದಾದ್ರೆ 12ನೇ ತಾರೀಕಿಂದ ಅಂದ್ರೆ ಮೇ 12ನೇ ತಾರೀಕಿಂದ ಮೇ 18ನೇ ತಾರೀಕುವರೆಗೆ ಶ್ರೀ ಶಕೆ 1946 ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲ ಪಕ್ಷ. ಈ ವಾರದ ವಿಶೇಷತೆಗಳು ಅಂದ್ರೆ ವೃಷಭ ರಾಶಿಗೆ ರವಿ 14ನೇ ತಾರೀಕು ಪ್ರವೇಶವನ್ನ ಮಾಡ್ತಾ ಇರುವಂಥದ್ದು. ಅದನ್ನ ಬಿಟ್ರೆ 18ನೇ ತಾರೀಕು ವಾಸವಾಂಬ ಮತ್ತು ನಿಮಿಷಾಂಬ ಜಯಂತಿ ಇರುವಂತಹ ವಿಶೇಷ. ಅದನ್ನು ಬಿಟ್ಟರೆ ಇನ್ನೇನು ವಿಶೇಷತೆಗಳು ಈ ವಾರ ಇಲ್ಲ. ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಫಲಾಫಲಗಳು ಈ ವಾರ ಅಂತ ನೋಡೋಣ. 3, 3, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಈ ವಾರ ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ಮನಸ್ಸಿನಿಂದ ಕಾರ್ಯಗಳು ನೆರವೇರುವಂತಹ ಯೋಗ ಮತ್ತು ಈ ವಾರ ನಿಮಗೆ ಸುಖ ಪ್ರಾಪ್ತಿ ಯೋಗ ಇದೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 4, 8, 8, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ, ಧನಲಾಭ, ಸ್ತ್ರೀ ಸೌಖ್ಯ, ಮಿತ್ರರ ಸೌಖ್ಯವು ಚೆನ್ನಾಗಿದೆ, ಕೀರ್ತಿ ಬೆಳೆಯುವಂತಹ ಯೋಗ ಈ ವಾರ ವೃಷಭ ರಾಶಿಯವರು ಕೂಡ ಚೆನ್ನಾಗಿದೆ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವ್ರಿಗೆ 3, 3, 6, 9, 9, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ, ಧನಲಾಭ, ಸ್ತ್ರೀ ಸೌಖ್ಯ, ಮಿತ್ರರ ಸೌಖ್ಯ ಚೆನ್ನಾಗಿದೆ. ಈ ವಾರ ನಿಮಗೆ ಕೀರ್ತಿ ಬೆಳೆಯುವಂಥದ್ದು, ಒಂದಷ್ಟು ಸಭಾ ಸನ್ಮಾನಗಳು ಆಗುವಂತಹ ಯೋಗ ಕೂಡ ಇದೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 2, 4, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ, ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುತ್ತದೆ, ಕಾರ್ಯದಲ್ಲಿ ಯಶಸ್ಸು ಮತ್ತು ಲಾಭವು ಪ್ರಾಪ್ತಿಯಾಗುತ್ತದೆ. ಕರ್ಕಾಟಕ ರಾಶಿಯವ್ರಿಗೂ ಕೂಡ ಈ ವಾರ ಚೆನ್ನಾಗಿದೆ. ಇನ್ನು ಸಿಂಹ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವ್ರಿಗೆ 3, 3, 6, 9, 9, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಜೋಕೆ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಸೌಖ್ಯವಿಲ್ಲ, ಜಾಗ್ರತೆಯಿಂದ ಕೈಗೊಳ್ಳಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ಈ ವಾರ ಸಿಂಹರಾಶಿಯವ್ರಿಗೆ ಅಷ್ಟೊಂದು ಚೆನ್ನಾಗಿಲ್ಲ. ಸೂರ್ಯನಾರಾಯಣ ಸ್ವಾಮಿಗೆ ನೀವು ಅರ್ಘ್ಯವನ್ನ ಕೊಡುವಂಥದ್ದು, ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಕೆಂಪು ಹಾಕಿ ಅರ್ಘ್ಯವನ್ನು ಕೊಟ್ಟು ಈ ವಾರವನ್ನ ಪ್ರಾರಂಭ ಮಾಡಿ ಒಳ್ಳೇದಾಗುತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವ್ರಿಗೆ 3, 3, 6, 3, 9, 9, 3, 12, 12, 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕನ್ಯಾ ರಾಶಿಯವರಿಗೆ ಕಾರ್ಯದಲ್ಲಿ ಅಲ್ಪ ಜಯ, ನಾನಾ ರೀತಿಯಲ್ಲಿ ಚಿಂತೆ, ಕಷ್ಟದಿಂದ ಧನಲಾಭ, ಆದರೆ ಪ್ರಯತ್ನದಿಂದ ಕೊನೆಯಲ್ಲಿ ಸುಖ ಪ್ರಾಪ್ತಿಯು. ಈ ವಾರ ಕನ್ಯಾ ರಾಶಿಯವರಿಗೆ 50-50 ಅನ್ಬೋದು. ಸುಖ ಮತ್ತು ದುಃಖ ಎರಡೂ ಕೂಡ ಇರುತ್ತೆ. ವೆಂಕಟೇಶ್ವರ ಸ್ವಾಮಿ ದರ್ಶನವನ್ನ ಮಾಡಿ, ಜೊತೆಗೆ ತುಳಸಿ ಮಾಲೆಯನ್ನ ಅರ್ಪಣೆ ಮಾಡಿ, ಇಲ್ಲಾಂದ್ರೆ ಹೆಸರು ಕಾಳನ್ನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ, ಅನುಕೂಲ ಆಗುತ್ತೆ. ಇನ್ನು ತುಲಾ ರಾಶಿಯವರ ಬಗ್ಗೆ ನಾವು ನೋಡೋದಾದ್ರೆ, ತುಲಾ ರಾಶಿಯವರಿಗೆ 3, 3, 6, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ, ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುತ್ತದೆ, ಕಾರ್ಯದಲ್ಲಿ ಯಶಸ್ಸು ಮತ್ತು ಲಾಭ ಉಂಟಾಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ 3, 3, 6, 6, 3, 9, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲವೂ ಇದೆ. ನೀನು ಅಂದುಕೊಂಡಿರುವಂಥ ವಿಚಾರದಲ್ಲಿ ಸಂಶಯವನ್ನ ಇಟ್ಕೋಬೇಡ, ಯಶಸ್ಸು ಪ್ರಾಪ್ತಿ ಆಗ್ತದೆ. ವೃಶ್ಚಿಕ ರಾಶಿಯವ್ರಿಗೆ ಈ ವಾರ ಅನುಕೂಲ ಆಗುವಂತಹ ಯೋಗ ಇದೆ. ಇನ್ನು ಧನುರ್ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ.
ಧನುರಾಶಿಯವರಿಗೆ 3, 3, 6, 6, 3, 9, 9, 1, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತಮಿತ್ರರ ದರ್ಶನ, ಸೌಖ್ಯ, ಕಾರ್ಯದಲ್ಲಿ ಅನುಕೂಲ, ಅಂದುಕೊಂಡಂತ ಕೆಲಸವು ನೆರವೇರುತ್ತೆ. ನೀನೇ ಕೂಡ ಮುಜುಗರ ಪಡಬೇಡ, ಸಂಶಯ ಪಡಬೇಡ, ಅನುಕೂಲ ಆಗತ್ತೆ. ಧನುಸು ರಾಶಿಯವ್ರು ಕೂಡ ಈ ವಾರ ಚೆನ್ನಾಗಿದೆ. ಇನ್ನು ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವ್ರಿಗೆ 3, 3, 2, 5 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಅಶುಭ ಸಮಾಚಾರ ಕೇಳುವ ವಾರ, ಸಾಡೆ ಸಾತಿ ಬೇರೆ ನಡೀತಾ ಇದೆ. ರಾಜ್ಯದಲ್ಲಿ ಅಧಿಕಾರಿಗಳಿಂದ ಭಯ, ಅಪವಾದ ಭಯ, ಕಾರ್ಯದಲ್ಲಿ ವಿಘ್ನಗಳು, ಅಂದುಕೊಂಡಿರುವಂಥ ಕೆಲಸವನ್ನು ಈ ವಾರ ಮಾಡದೇ ಇದ್ರೆ ತುಂಬಾ ಒಳ್ಳೆಯದು. ಇಲ್ಲ ಡಿಸ್ಟರ್ಬೆನ್ಸಸ್ ಜಾಸ್ತಿ ನಿಮಗೆ ಆಗತ್ತೆ. ನೀವು ಏನು ಮಾಡಬೇಕಂದ್ರೆ ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಪಡೆಯುವಂಥದ್ದು, ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡೋದ್ರಿಂದ ಈ ದೋಷಗಳೆಲ್ಲವೂ ಕೂಡ ಕಮ್ಮಿ ಆಗುತ್ತೆ. ಮತ್ತು ಕೇಸರಿಯನ್ನ ಆಂಜನೇಯ ಸ್ವಾಮಿಗೆ ಅರ್ಪಣೆಯನ್ನು ಮಾಡಿ ಈ ವಾರವನ್ನು ಪ್ರಾರಂಭ ಮಾಡಿ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 4, 4, 8, 2, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ, ಅಂದುಕೊಂಡಂತ ವಿಚಾರವನ್ನ ಏನು ಗಾಬರಿ ಮಾಡ್ಕೊಳ್ಳೋದು ಬೇಡ, ಖಂಡಿತ ಮಾಡಿ ಒಳ್ಳೇದಾಗತ್ತೆ ಅನ್ನುವಂಥದ್ದು ಬರ್ತಾ ಇದೆ. ಆದ್ರೂ ಕೂಡ ಸಾಡೆ ಸಾತಿ ನಡೀತಾ ಇರೋದ್ರಿಂದ ಶನೇಶ್ವರ ಸ್ವಾಮಿ ಶಿವನ ದರ್ಶನವನ್ನು ಮಾಡೋದ್ರಿಂದ ದೋಷಗಳು ಕಮ್ಮಿ ಆಗತ್ತೆ. ಕೊನೆಯದಾಗಿ ಮೀನರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. 1, 2, 2, 3, 5, 5, 3, 8, 8, 3, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ಆದರೆ ಕೊನೆಯಲ್ಲಿ ಸುಖ ಉಂಟು. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಿ ಮುಗಿಸು. ಧನಮಾನ ಹಾನಿ ಆಗುವಂತ ಸಾಧ್ಯತೆ ಇದೆ, ಎಚ್ಚರದಿಂದ ಇರು ಅನ್ನುವಂಥದ್ದು ಬರ್ತಾ ಇದೆ. ಕುಲದೇವರ ಪೂಜೆಯನ್ನು ಮಾಡುವಂಥದ್ದು ಮತ್ತೆ ಗೋ ಪೂಜೆಯನ್ನು ಮಾಡಲಿ. ಕಡಲೆಕಾಳನ್ನು ನೆನೆಸಿ ಹಸುಗೆ ನೀಡುವಂಥದ್ದನ್ನು ಮಾಡಿ ವಾರವನ್ನು ಪ್ರಾರಂಭ ಮಾಡಿ. ಸ್ವಲ್ಪ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ, ಇದರ ಜೊತೆಗೆ ಜಾತಕ ಬಲವೂ ಕೂಡ ಮುಖ್ಯ ಆಗ್ತದೆ. ಜಾತಕವನ್ನು ಕೂಡ ಆಗಾಗ್ಗೆ ತೋರಿಸ್ಕೊಡಿ ಅಂತ ಹೇಳ್ತಾ ಈ ವಾರದ ಕವಡೆ ಶಾಸ್ತ್ರದ ವಾರ ಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.